ಆ ಹುಡುಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳಲ್ಲ, ಅವಳನ್ನ ಒದ್ದು ಓಡಿಸ್ಬೇಕು. ನೀವು ಟಿ ವಿ ಮಾಧ್ಯಮದಿಂದ ಹೇಳಿ, ಫಸ್ಟ್ ಅವಳನ್ನ ಒದ್ದೋಡಿಸಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು. ಇವರು ಬಂದು ಸೇರಿಕೊಂಡು ಇಲ್ಲಿ ಸುಮ್ಮನೆ ಇವರಿಂದನೇ ಎಲ್ಲ ಈ ಕಡೆ ಇವಾಗ ಮರ್ಡ್ರ್ ಆಗ್ತಾ ಇರೋದು ಎಲ್ಲ. ಇವರೇ ಮರ್ಡ್ರ್ ಮಾಡ್ಕೊಂಡು ಇವರೇ ಸಾಯ್ತಾ ನೋಡಿ. ಮಲ್ಲೇಶ್ವರಂ ನೋಡಿದ್ರ, ಮಲ್ಲೇಶ್ವರಮಲ್ಲಿ ಪೀಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದಾನೆ. ನಾರ್ತ್ ಇಂಡಿಯನ್ ಹುಡುಗಿರಿಂದಾನೇ ರೀ ಇಲ್ಲೆಲ್ಲ ನೋಡಿ. ಕೋರ್ಮಂಗ್ಲಲ್ಲ ಹೋಗಿ ಬರೀ ಇದೇ ಕೇಸೆ. ಕಾರಲ್ಲಿ ಯಾವ್ದಾರ ಒಂದು ಕಾರ್ ಟ್ರಾವೆಲ್ಸ್ ಎಲ್ಲ ಹೋಗಿ ಇವ್ರದ್ದೇ ಕಾಂಟ್ರವರ್ಸಿ ಜಾಸ್ತಿ ಇರೋದೇ ಇವ್ರದ್ದು. ಹೇಳಕ್ಕೆ ಹೋದ್ರೆ ನೋಡಿದ್ರೆ ಅವ್ರು ನಾರ್ತ್ ಇಂಡಿಯನ್ಸು ಇಲ್ಲ ಖಾಲಿ ಮಾಡಿಬಿಟ್ರೆ ಅವರಿಂದ ಇಲ್ಲಿ ಯಾರು ಓದೇ ಇಲ್ವಾ ಕನ್ನಡದವರು ಎಲ್ಲ. ಇವರ ಸ್ಟಾಂಪೇಂಟ್ರ ಬೆಂಗಳೂರು ಬಗ್ಗೆ ಆಗಲಿ ಕರ್ನಾಟಕ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಬೇರೆ ರಾಜ್ಯದಲ್ಲಿ ಹೋಗಿ ಅವರು ಇದೇ ಥರ ಹಿಂಗೆ ಸ್ಟೇಟ್ಮೆಂಟ್ ಕೊಡಲಿ, ಅವ್ಳು ನಾಳೆ ದಿನ ಆ ಹುಡುಗಿ ಆ ರಾಜ್ಯದಲ್ಲಿ ಇರಲ್ಲ, ಓಡಿಸ್ಬಿಟ್ಟಿರ್ತಾರೆ. ಆದರೆ ನಮ್ಮಲ್ಲಿ ಇವಾಗ ಸುಮ್ಮನೆ ಕೇಳ್ಕೊಂಡು ಸುಮ್ಮನೆ ಇದ್ದಾರೆ. ಕನ್ನಡ ಜನಗಳು ಎಷ್ಟು ಸ್ವಾಭಿಮಾನಿಗಳು ಅಂತ ಇದ್ರಲ್ಲಿ ತಿಳಿಬೇಕು ಅವಳು. ಸರ್, ನೀವು ನೋಡಿರ್ತೀರಾ ಶುಗನ್ ಶರ್ಮಾ ಅಂತ ಹೇಳಿ ಕೋರ್ಮಂಗ್ಲಲ್ಲಿ ಇರೋದು. ಅವರು ನಾರ್ತ್ ಈಸ್ಟ್ ಬೆಂಗಳೂರು ಖಾಲಿ ಮಾಡಿಬಿಟ್ರೆ ಬೆಂಗಳೂರಲ್ಲಿ ಜೀವನನೇ ಮಾಡೋಕ್ಕಾಗಲ್ಲ, ಅಂದರೆ ಬಿಸ್ನೆಸ್ ಎಲ್ಲ ಅವರಿಂದನೇ ನಡೀತಿರೋದು ಅಂತ ಹೇಳ್ತಾರೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಬಿಸ್ನೆಸ್ ಮೇಡಮ್, ಬಿಸ್ನೆಸ್ ಯಾರಿಂದ ಯಾರು ನಡೆಯೋದಿಲ್ಲ. ಇದು ಚೈನು. ನಮ್ಮ ದೇಶದಲ್ಲಿ ಎಲ್ಲ ಕಡೆನೂ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಬರ್ಬೋದು. ಅದು ನಮ್ಮ ಸ್ವತಂತ್ರ. ಬಿಸ್ನೆಸ್ ಈಸ್ ಡಿಫ್ರೆಂಟ್. ಅವ್ರು ಹೇಳಿರೋದು ಯಾವುದಾದಕ್ಕೂ ತಾಳೆ ಮಾಡಿ ಹೇಳಿರೋದು ರಾಂಗ್. ಫಸ್ಟ್ ಆಫ್ ಆಲು ನಮ್ಮ ಕರ್ನಾಟಕದಲ್ಲಿ ಕನ್ನಡದವರು ಎಲ್ಲರನ್ನೂ ಮಾಡ್ಕೊತಾರೆ, ಎಲ್ಲ ಭಾಷೆಯವ್ರನ್ನೂ. ಇವರು ಅಡ್ವಾಂಟೇಜ್ ತೊಗೊಂಡು ನಾರ್ತ್ ಇಂಡಿಯನ್ಸ್ ಖಾಲಿ ಮಾಡಿಬಿಟ್ರೆ ಯಾರು ಬಿಸ್ನೆಸ್ ಇಲ್ಲ. ಅವ್ನು ನಂಬ್ಕೊಂಡ ಬಿಸ್ನೆಸ್ ಮಾಡೋಕ್ಕೆ ಬಂದಿರೋದು. ನಾನೂ ನಂಬಲ್ಲ ಮೇಡಮ್. ಪ್ರತಿಯೊಬ್ಬರಿಗೂ ಬಿಸ್ನೆಸ್ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಇವರು ಬಂದು ಸೇರಿಕೊಂಡು ಇಲ್ಲಿ ಸುಮ್ಮನೆ ಇವರಿಂದನೇ ಎಲ್ಲ ಈ ಕಡೆ ಇವಾಗ ಮರ್ಡ್ರ್ ಆಗ್ತಾ ಇರೋದು ಎಲ್ಲ. ಇವರೇ ಮರ್ಡ್ರ್ ಮಾಡ್ಕೊಂಡು ಇವರೇ ಸಾಯ್ತಾ ನೋಡಿ. ಮಲ್ಲೇಶ್ವರಂ ನೋಡಿದ್ರ, ಮಲ್ಲೇಶ್ವರಮಲ್ಲಿ ಪೀಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದಾನೆ. ಅದ್ಯಾರು? ಅವನು ನಾರ್ತ್ ಇಂಡಿಯನ್ನೇ, ಆ ಹುಡುಗಿ ಸತ್ತೋಗಿರೋದು ನಾರ್ತ್ ಇಂಡಿಯನ್ನೇ. ಇವತ್ತು ಅವನು ತಪ್ಪಿಸ್ಕೊಂಡಿದ್ದಾರೆ. ಬಟ್ ಇವರೆಲ್ಲ ಯಾರು? ಅವ್ರನ್ನೆಲ್ಲ ನಾರ್ತ್ ಇಂಡಿಯನ್ ಅಲ್ಲ. ಅವ್ನು ಹೇಳಿದಾನಲ್ಲ, ಅವನು ಫಸ್ಟು ಅವ್ನಿಗೆ ಬುದ್ಧಿ ಹೇಳಬೇಕು. ಯಾರು ಫಸ್ಟ್ ಇಲ್ಲೆಲ್ಲ ಗಲಾಟೆ ಆಗ್ತಾ ಇರೋದು, ಇಲ್ಲಿ ಕೆಲಸ ಕೊಟ್ಟಿದ್ದಾರಲ್ಲ ಕರ್ನಾಟಕದಲ್ಲಿ, ಅವ್ನು ಥ್ಯಾಂಕ್ಸ್ ಟು ಗಾಡ್ಗೆ ಹೇಳ್ಬೇಕು, ಅವ್ನು ದೇವ್ರಿಗೆ. ಯಾಕೆಂದರೆ ಇಲ್ಲಿ ನೆಲೆ ಕೊಟ್ರಲ್ಲ ಕನ್ನಡದವರು, ಅದಕ್ಕೆ ಖುಷಿ ಪಡ್ಬೇಕು ಅವನು. ಬೇರೆ ಕಡೆ ಹೋಗ್ಬಿಟ್ಟು ಜೀವನ ಮಾಡಲಿ ನೋಡೋಣ. ಕೇರಳಕ್ಕಾಗಲಿ ತಮಿಳಾಗಲಿ ಯಾರನ್ನೇ ಆಗಲಿ ಅವ್ನಿಗೆ ಹೇಳ್ತಾರಂತ ನಾನು. ಯಾಕೆ ಹೇಳಿ, ಅವನು ಹೇಳಿದಾನಲ್ಲ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಲ್ಲ, ಅವನ ಬಗ್ಗೆ ಆಗಲಿ ಯಾರೇ ಆಗಲಿ ಸ್ಟೇಟ್ಮೆಂಟ್ ಕೊಡೋದು ರಾಂಗು. ಆದ್ದರಿಂದ ಈ ನಾರ್ತ್ ಇಂಡಿಯನ್ ಹುಡುಗಿರಿಂದಾನೇ ರೀ ಇಲ್ಲೆಲ್ಲ ನೋಡಿ. ಕೋರ್ಮಂಗ್ಲಲ್ಲ ಹೋಗಿ ಬರೀ ಇದೇ ಕೇಸೆ. ಕಾರಲ್ಲಿ ಯಾವ್ದಾರ ಒಂದು ಕಾರ್ ಟ್ರಾವೆಲ್ಸ್ ಎಲ್ಲ ಹೋಗಿ ಇವ್ರದ್ದೇ ಕಾಂಟ್ರವರ್ಸಿ ಜಾಸ್ತಿ ಇರೋದೇ ಇವ್ರದ್ದು. ಹೇಳಕ್ಕೆ ಹೋದ್ರೆ ನೋಡಿದ್ರೆ ಅವ್ರು ನಾರ್ತ್ ಇಂಡಿಯನ್ಸು ಇಲ್ಲ ಖಾಲಿ ಮಾಡಿಬಿಟ್ರೆ ಅವರಿಂದ ಇಲ್ಲಿ ಯಾರು ಓದೇ ಇಲ್ವಾ ಕನ್ನಡದವರು ಎಲ್ಲ. ಇವರ ಸ್ಟಾಂಪೇಂಟ್ರ ಎಲ್ಲರೂ ಓದಿರ್ತಾರೆ. ಇವ್ರು ಹೇಳ್ತಾ ಇರೋದು ರಾಂಗ್. ಆ ಮಾತನ್ನ ಫಸ್ಟ್ ವಾಪಸ್ ತೊಗೊಳಕ್ಕೆ ಹೇಳಿ. ನೀವು ಟಿ ವಿ ಮಾಧ್ಯಮದವರಿಂದ ವಾಪಸ್ ತೊಗೊಳಕ್ಕೆ ಹೇಳಿ. ಸರ್, ಇನ್ನೊಂದು ವಿಚಾರ ಏನಂದರೆ ಅವ್ರು ಹೇಳಿರೋದು ನಾರ್ತ್ ಈಸ್ಟ್ ಬೆಂಗಳೂರನ್ನ ಖಾಲಿ ಮಾಡಿದ್ರೆ ಬೆಂಗಳೂರೇ ಖಾಲಿ ಆಗಿಬಿಡುತ್ತೆ ಅಂತ. ಮೇಡಮ್, ಇಲ್ಲಿ 6.25 ಕೋಟಿ ಜನ, 6.25 ಕೋಟಿಲಿ ಎಷ್ಟು ನಾರ್ತ್ ಇಂಡಿಯನ್ಸ್ ಇದ್ದಾರೆ ಮೇಡಮ್? ಅಲ್ಲಿ ಹೇಳಿ, ಅವ್ರು ಕೇಳಿ ಕ್ವಶನ್ನ. ನಾರ್ತ್ ಇಂಡಿಯನ್ಸ್ ಎಷ್ಟು ಜನ ಇದ್ದಾರೆ? ಇವಾಗೆಲ್ಲೋ ಬ್ಯಾಂಕ್ ಅವರೆಲ್ಲ ಸೇರ್ಕೊಂಡಿದ್ದಾರೆ. ಇಲ್ಲಿ ಓದಕ್ಕೆ ಬಂದಿರೋದು ಅವ್ರು ಯಾರು ಕೆಲಸ ಮಾಡೋಕ್ಕೆ ಬಂದಿಲ್ಲ. ಈ ವ್ಯಾಪಾರಕ್ಕೆ ಅರ್ಧ ಜನ ಬಂದಿದ್ದಾರೆ. ಅದು ಇನ್ಯಾರು ಹಂಗಾರೆ ರಾಜಸ್ಥಾನಿ ಆಗಲಿ ನಾರ್ತ್ ಇಂಡಿಯನ್ಸ್ ಆಗಲಿ ವ್ಯಾಪಾರಕ್ಕೆ ಬಂದಿದ್ದಾರೆ. ಹೆಂಗಾರೆ ಇನ್ಯಾರು ಯಾರ ಪರ ಇಲ್ಲ. ಅವರಿಂದನೇ ಇಲ್ಲೆಲ್ಲ ಬಿಸ್ನೆಸ್ ನಡೀತಾ ಇದೆಯಾ? ಅವರಿಂದನೇ ದೇಶ ಉದ್ಧಾರ ಆಗಿದೆಯಾ? ಎಲ್ಲರೂ ಸೇರಿದ್ರೇ, ನಮ್ಮ ಭಾರತೀಯರು ಸೇರಿದ್ರೇ ದೇಶ. ಇವರು ಹಿಂಗೆ ಡಿವೈಡ್ ಮಾಡಿ ರೂಲ್ ತಂದರೆ ದೇಶ ಒಡಿದೇ ಇರ್ತಾರ? ಇವರೆಲ್ಲ ತಪ್ಪು ಮಾತಾಡ್ತಾ ಇರೋದು. ಸರ್, ಈ ಥರ ನಾರ್ತ್ ಈಸ್ಟ್ ಅಂದರೆ ನಮ್ಮ ಕಾವೇರಿ ನೀರು ಕುಡಿದು ಇಲ್ಲಿ ಅನ್ನ ತಿಂದು ಇಲ್ಲಿ ಬಂದು ಜೀವನ ನಡೆಸಿದ್ರೆ, ಬಟ್ ಇಲ್ಲಿ ನಮ್ಮ ಬೆಂಗಳೂರು ಬಗ್ಗೆನೇ ಈ ಥರ ಮಾತಾಡ್ತಾರಲ್ಲ ಸರ್? ಮೇಡಮ್, ಅಲ್ಲೆಲ್ಲ ಕುಡಿಯೋಕೆ ನೀರಿಲ್ಲ. ಒಂದೊಂದು ಲೋಟ ತೊಗೊಂಡೋಗ್ತಾರೆ, ನೋಡಿದ್ದೀರಾ ನೀವೆಲ್ಲೇ ಹೋದ್ರು ಅವರು? ಆ ಲೋಟ ಬಿಟ್ಟರೆ ಇಲ್ಲಿ ಅವ್ರಿಗೆ ಎಲ್ಲ ಸಂಪದ್ಭರಿತವಾದ ನಮ್ಮ ರಾಜ್ಯದಲ್ಲಿ ಎಲ್ಲ ಇದೆ. ಅದು ನೋಡಿಕೊಂಡು ಜೀವನ ಮಾಡ್ಕೊಂಡು ಆರಾಮಾಗಿ ಹೋಗ್ಬಿಟ್ರು ನೋಡಿ. ಹಿಂಗೆ ಕಾಂಟ್ರವರ್ಸಿ ಮಾಡ್ತಾರೆ, ಗಲಾಟೆ ಆಗುತ್ತೆ, ಒದ್ದು ಓಡಿಸ್ತಾರೆ. ಹಿಂಗೆ ಇವೆಲ್ಲ ಗಲಾಟೆ ಮಾಡೋಕ್ಕೆ ಇವೆಲ್ಲ ದಾರಿ ಮಾಡ್ಕೊಡೋದು ಮೇಡಮ್ ಇವರೆಲ್ಲ. ಫಸ್ಟ್ ಆಫ್ ಆಲ್ ಅವ್ರನ್ನ ಓಡಿಸ್ಬೇಕು ಫಸ್ಟ್ ಇಲ್ಲಿಂದ. ಆ ಹುಡುಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳಲ್ಲ, ಅವಳನ್ನ ಒದ್ದು ಓಡಿಸ್ಬೇಕು. ನೀವು ಟಿ ವಿ ಮಾಧ್ಯಮದಿಂದ ಹೇಳಿ, ಫಸ್ಟ್ ಅವಳನ್ನ ಒದ್ದೋಡಿಸಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು. ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಈ ಥರ ಇಲ್ಲಿ ಇದ್ಕೊಂಡು ಇಲ್ಲಿ ಜೀವನ ನಡೆಸ್ಕೊಳ್ತಾ ಇದ್ರೂ ಕೂಡ ನಮ್ಮ ಏನು ಬೆಂಗಳೂರು ಬಗ್ಗೆನೇ ಮಾತಾಡೋಂಥವ್ರಿಗೆ ಏನು ಹೇಳ್ತೀರಾ? ಮೇಡಮ್, ಬೆಂಗಳೂರು ಬಗ್ಗೆ ಆಗಲಿ ಕರ್ನಾಟಕ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಇಡೀ ನಮ್ಮ ದೇಶದಲ್ಲಿ ಕ್ಲೀನಾಗಿ ಕೂತ್ಕೊಂಡು ಪ್ರತಿಯೊಂದನ್ನು ಯೋಚನೆ ಮಾಡಲಿ.
ಯಾವ ರಾಜ್ಯ ಸುಭಿಕ್ಷವಾಗಿದೆ, ಎಲ್ಲರಿಗೂ ತುಂಬ ಕೆಲಸ ಕೊಡೋದು ಅಂದರೆ ನಮ್ಮ ಕರ್ನಾಟಕ ರಾಜ್ಯ. ಆಮೇಲೆ ಇಲ್ಲಿ ಜನ ಕನ್ನಡದವರು ಎಲ್ಲಾನು ಮಾಡ್ಕೊತಾರೆ, ಕ್ಲೀನಾಗಿ ಮಾತಾಡಿ ಅವ್ರನ್ನ ಜೀವನಕ್ಕೆ ಸರಾಗವಾಗಿ ಜೀವನ ನಡೆಸ್ಕೊಳ್ಳೋಕ್ಕೆ ಒಂದು ದಾರಿ ತೋರಿಸ್ತಾರೆ. ಬೇರೆ ರಾಜ್ಯದಲ್ಲಿ ಹೋಗಿ ಅವರು ಇದೇ ಥರ ಹಿಂಗೆ ಸ್ಟೇಟ್ಮೆಂಟ್ ಕೊಡಲಿ, ಅವ್ರು ನಾಳೆ ದಿನ ಆ ಹುಡುಗಿ ಆ ರಾಜ್ಯದಲ್ಲಿ ಇರಲ್ಲ, ಓಡಿಸ್ಬಿಟ್ಟಿರ್ತಾರೆ. ಆದರೆ ನಮ್ಮಲ್ಲಿ ಇವಾಗ ಸುಮ್ಮನೆ ಕೇಳ್ಕೊಂಡು ಸುಮ್ಮನೆ ಇದ್ದಾರೆ. ಕನ್ನಡ ಜನಗಳು ಎಷ್ಟು ಸ್ವಾಭಿಮಾನಿಗಳು ಅಂತ ಇದ್ರಲ್ಲಿ ತಿಳಿಬೇಕು ಅವಳು. ಗೊತ್ತಾಯ್ತಾ ಮೇಡಮ್? Beat Plus Karnataka.